ಕೊಡಿ. ಇಸ್ಕಾನಲ್ಲಿ ನಾವು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಅಕ್ಷಯ ಪಾತ್ರ ಆಗಿರ್ಬೋದು, ನೀವು ಅದ್ರ ಬಗ್ಗೆ ಕೇಳಿರ್ತೀರಲ್ಲ ಅಕ್ಷಯ ಪಾತ್ರ ಬಗ್ಗೆ. ಹೌದು, ಇದ್ರ ಬಗ್ಗೆ ನಾನು ಖಂಡಿತ ಹೇಳಿದ್ದೀನಿ. ಗೌರ್ಮೆಂಟ್ ಸ್ಕೂಲ್ ಮಕ್ಕಳುಗಳಿಗೆ ವಿಶೇಷವಾದ ಮಿಡ್ ಡೇ ಮೀಲ್ಸ್ ಅನ್ನೋದನ್ನು ಕೊಡ್ತಾರೆ. ಭಾಳ ರುಚಿಕರವಾಗಿರುತ್ತೆ, ನಾನು ಕೂಡ ತಿಂದಿದ್ದೀನಿ. ಹೌದು, ನೀವು ಹೇಳ್ದಂಗೆ ಲಕ್ಷಾಂತರ ಮಕ್ಕಳಿಗೆ ಪ್ರತಿದಿನ ಮಿಡ್ ಡೇ ಮೀಲ್ ಹೋಗುತ್ತೆ. ಸೊ ಇದಲ್ಲದೆ ಸ್ಕೂಲ್ ಮಕ್ಕಳಿಗೆ ಕಲ್ಚರ್ ಕ್ಯಾಂಪ್ ಇರುತ್ತೆ, ಗೋಲೋಕ ಕಾಂಪಿಟೇಷನ್ ಇರುತ್ತೆ, ಪೇಂಟಿಂಗ್ ಕಾಂಪಿಟೇಷನ್ ಇರುತ್ತೆ. ಇದೇ ಥರ ಬಹಳಷ್ಟು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿರ್ತೀವಿ. ಸೊ ಮಕ್ಕಳಿಗೆ ಎಲ್ಲರಿಗೂ ಕೃಷ್ಣನ ಬಗ್ಗೆ ಅರಿವು, ವೈದಿಕ ಜ್ಞಾನದ ಅರಿವು ಸಿಗಬೇಕು ಅನ್ನೋದು ಇಸ್ಕಾನ್ನ ಮೂಲ ಉದ್ದೇಶ. ಸೊ ಕಾಂಪಿಟೇಷನ್ಸ್ ಮತ್ತು ಇನ್ನಿತರ ಸಮಾರಂಭಗಳ ಮೂಲಕ ಕೃಷ್ಣನ ಅರಿವನ್ನು ಮೂಡಿಸಬೇಕು ಅನ್ನೋದು ಇದರ ವಿಚಾರ. ಸೊ ಬೇಸಿಕ್ಲಿ ಬೇಕಾದಷ್ಟು ದೇವಸ್ಥಾನಗಳನ್ನ ನಾವು ನೋಡಿದ್ದೀವಿ. ಅಲ್ಲಿ ರೀತಿ ನೀತಿ, ಪೂಜೆ ಪುನಸ್ಕಾರ ಇಸ್ಕಾನ್ಗಿಂತ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಯಾಕಂದರೆ ಇಸ್ಕಾನಲ್ಲಿ ಮಾಡುವಂಥ ಪೂಜೆ ಪುನಸ್ಕಾರಗಳನ್ನು ನಾವು ಬೇರೆ ದೇವಸ್ಥಾನಗಳಲ್ಲಿ ನೋಡೋಕ್ಕಾಗೋದಿಲ್ಲ. ಈ ವೈವಿಧ್ಯಮಯ ಯಾಕೆ ಅನ್ನೋದನ್ನು ದಯವಿಟ್ಟು ತಿಳಿಸ್ಕೊಡಿ.